ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸಂಜೆಯಿಂದ ವ್ಲಾಗ್ ಶುರು ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಯಾವುದೇ ಥರದ ವ್ಲಾಗ್ ಶುರು ಮಾಡೋಕ್ಕಾಗಲಿಲ್ಲ. ಇವಾಗ ಸಂಜೆಯಿಂದ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ನಾಳೆ ಗಣೇಶ ಹಬ್ಬ ಆಗಿರೋದ್ರಿಂದ ಇವತ್ತು ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀನಿ. ಸಂಜೆ ಇವತ್ತು ನಾಳೆ ನಮ್ಮ ಮನೆಯ ಹೆಣ್ಮಗಳಿಗೆ ಕುಂಕುಮಕ್ಕೆ ಬರ್ತಾರೆ. ಸೊ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಕುಂಕುಮಕ್ಕೆ ಬರ್ತಾರೆ. ಅದಕ್ಕೆ ಅವ್ರಿಗೆ ಅವ್ರ ಮಕ್ಳಿಗೆಲ್ಲ ಬ್ಯಾಂಗಲ್ಸ್ ತರಬೇಕು ಮತ್ತು ಬೇರೆ ಎಲ್ಲ ಹಬ್ಬಕ್ಕೆ ಪರ್ಚೇಸಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನಿವತ್ತು ಪ್ರೇಮ ಕಂಗನ್ ನನ್ನ ಶಾಪಿಗೆ ಬಂದಿದ್ದೆ. ಇಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಸೊ ಇಲ್ಲಿಗೆ ಬಂದಿದ್ದೆ ನಾನು. ಇಲ್ಲಿ ಎಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದಾದಮೇಲೆ ಮನೆಯಲ್ಲಿ ಅಂದರೆ ರಾತ್ರಿಗೆ ಕಡುಬಿಗೆ ಸೂಸ್ಲು ಅಥವಾ ಹೂರ್ಣ ಏನಂತಾರೆ ಅದನ್ನು ರೆಡಿ ಮಾಡ್ಕೊತಾ ಇದ್ದೆ. ನಾನು ಇಲ್ಲಿ ಕಡಲೆಪಪ್ಪು 1 kg ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ನಾವು ಮಾಡ್ತಾ ಇರೋದು ಸುಮಾರು 5 ರಿಂದ 6 kg ಬರ್ಬೋದು ಅಂತ ಅಂದ್ಕೊತೀನಿ. ಬಿಕಾಸ್ ಇದು ವರ್ಷಕ್ಕೆ ಒಂದು ಸತಿ ಮಾಡೋದು. ತುಂಬ ಜಾಸ್ತಿನೇ ಮಾಡಿಡ್ಕೊತೀವಿ ಇದನ್ನು. ನನ್ನ ಹಸ್ಬೆಂಡಿಗೆ ನನ್ನ ಮಕ್ಳಿಗೆ ತುಂಬಾ ಇಷ್ಟ ಇದು. ನನ್ನ ಕೆಲಸದಲ್ಲಿ ಪಾಪ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅವರು ಬೆಲ್ಲ ಕುಟ್ಕೊಡೋದು ಮತ್ತು ಕೊಬ್ಬರಿ ತುರ್ಕೊಡೋದು ಎಲ್ಲನೂ ಹೆಲ್ಪ್ ಮಾಡ್ತಾಯಿದ್ರು. ಇವಳು ಏಲಕ್ಕಿ ಬಿಡಿಸ್ಕೊಡ್ತಾ ಇದ್ದಾಳೆ. ಎಲ್ಲ ಸೇರಿ ಮಾಡಿದ್ರೆ ಅಲ್ವಾ ಕೆಲಸಗಳು ಬೇಗ ಆಗುತ್ತೆ. ಇದೇ ಅಲ್ವಾ ಹಬ್ಬ ಅಂತ ಅನ್ನಿಸ್ಕೊಳೋದು. ಸೊ ಆಲ್ರೌಂಡ್ ಎಲ್ಲ ಸೇರಿಕೊಂಡು ಕೆಲಸಗಳ್ನ ಮುಗಿಸ್ಕೊತಾ ಇದ್ದೀವಿ. ಆಲ್ರೆಡಿ ಲೇಟ್ ಆಗಿದೆ ಬಿಕಾಸ್ ಸಂಜೆಯಿಂದ ಶುರು ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಎಲ್ಲ ಒಬ್ರೊಬ್ಬರು ನಾವು ಕೈ ಜೋಡಿಸ್ತೀವಿ ಅಂತ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ನೋಡಿ, ಫಸ್ಟು ನಾನು ಕಡಲೆಪಪ್ಪು 2 kg ಏನು ಹಾಕ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ, ಈ ಥರ ಹದ ಬರಬೇಕು. ಇಷ್ಟು ಹುರ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಅದಕ್ಕೆ ಕಡಲೆ ಬೀಜ ಸೇರಿಸ್ಕೊತಾ ಇದ್ದೀನಿ. ಕಡಲೆ ಬೀಜನೂ ಅಷ್ಟೇನೆ ಇದನ್ನು ಚೆನ್ನಾಗಿ ಹುರ್ಕೊಬೇಕು. ನಾವು ಇದನ್ನೆಲ್ಲ ಏನು ಹುರಿತಾ ಇದ್ದೀವಿ ಸಾಮಾನು ಹಾಕೋದನ್ನು ಚೆನ್ನಾಗಿ ಅಂದರೆ ಲೋ ಫ್ಲೇಮಲ್ಲೇ ಹುರ್ಕೊಬೇಕು, ಸೀಬಾರ್ದು ಯಾವುದೂ. ನಾನು ಕಡಲೆಪಪ್ಪು 2 kg ಹಾಕ್ಕೊಂಡ್ರೆ ಕಡಲೆ ಬೀಜ 1 kg ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಹಾಕಬೇಕು. ಕಡಲೆ ಬೀಜನೂ ಅಷ್ಟೇ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಕನ್ಸಿಸ್ಟೆನ್ಸಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇಷ್ಟು ಆಗಬೇಕು. ಇಷ್ಟು ಆದರೆ ಚೆನ್ನಾಗಿರುತ್ತೆ. ಮತ್ತು ನಾವು ಎಷ್ಟು ದಿವಸ ಇಟ್ರೂ ಇದು ಕೆಡೋದಿಲ್ಲ. ಮತ್ತು ಕೆಲವ್ರು ಹೇಳ್ತಾರೆ ಹುಳ ಬೀಳುತ್ತೆ, ಗೂಡು ಕಟ್ಟುತ್ತೆ ಅಂತಾರಲ್ಲ, ಅದು ಯಾವುದೇ ಥರದೂ ಆಗೋದಿಲ್ಲ. ಅದನ್ನು ಕಡಲೆ ಬೀಜ ಹಾಕ್ತಿದ್ದಂಗೆ ಅದು ಸ್ವಲ್ಪ ಆರಕ್ಕೆ ಬಿಡಬೇಕು. ಯಾಕೆಂದರೆ ಅದು ಕಡಲೆ ಬೀಜ ಸಿಪ್ಪೆ ಎಲ್ಲ ತಗೊಬೇಕಲ್ಲ. ಸೊ ಅದನ್ನು ಒಂದು ಪೇಪರ್ ಮೇಲೆ ಹಾಕಿ ಚೆನ್ನಾಗಿ ಆರ್ಲಾಕಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ಬಂದು ನಾನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು 1 kg ತೊಗೊಬೇಕು. 2 kg ಕಡಲೆಪಪ್ಪು, 1 kg ಕಡಲೆ ಬೀಜ, ಬಿಳಿ ಎಳ್ಳು 1 kg ಇಷ್ಟನ್ನು ಹಾಕಿ ಇದನ್ನು ನಾನು ಫಸ್ಟ್ ಫ್ರೈ ಮಾಡ್ಕೊತಾ ಇದ್ದೀನಿ. ಬಿಳಿ ಎಳ್ಳು ಅಷ್ಟೇನೆ ಚೆನ್ನಾಗಿ ಅದು ಪಟ ಅಂತ ಸಿಡಿಬೇಕು ಮತ್ತು ಸೀಬಾರ್ದು. ಎಲ್ಲನೂ ಅಷ್ಟೇ ಸಣ್ಣ ಉರಿಯೆಲ್ಲ ಇಟ್ಕೊಂಡು ತುಂಬ ಪೇಷನ್ಸ್ ಆಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಇದು ಮಾಡೋದಕ್ಕೇ ತುಂಬ ಟೈಮ್ ಹಿಡಿಯುತ್ತೆ. ನೋಡಿ, ಒಂದು ಕಡೆ ಕಡಲೆ ಬೀಜ ಹಾರಾಕಿಟ್ಟಿದ್ದೀನಿ, ಒಂದು ಕಡೆ ಕಡಲೆಪಪ್ಪು ಹಾರಾಕಿಟ್ಟಿದ್ದೀನಿ, ಇನ್ನೊಂದು ಕಡೆ ಎಳ್ಳು ಹುರ್ಕೊತಾ ಇದ್ದೀನಿ. ಇದನ್ನು ನಾವು ಎಷ್ಟು ಅಂದರೆ ಲೋ ಫ್ಲೇಮಲ್ಲಿ ಹದವಾಗಿ ಹುರ್ಕೊತೀವಿ ಅಷ್ಟು ಚೆನ್ನಾಗಿ ಇರುತ್ತೆ. ಎತ್ತು ಕಟ್ಟಪ್ಪ ನೋಡಿದವ್ರು ಓಡೋಗ್ಬಿಡ್ತಾನೆ. ಅದೇ ಹೇಳಿದ್ದು, ಬಾಹುಬಲಿ ಕಟ್ಟಪ್ಪ ಏನಾದ್ರು ನೋಡೋಗ್ಬಿಟ್ರೆ ನಿಮ್ದನ್ನ ಅವನು ಅಲ್ಲ, ನೀವು ಆಡ್ತಾರ ಊತರನ ಕಟ್ಟಪ್ಪನೋ ಕಚ್ಚಪ್ಪನೋ. ಅಯ್ಯೋ, ಬಟ್ಟೆ ತಗೊಂಡ್ತೀನಿ ಹಳೇದು ಬೇಕು, ಇಲ್ಲ ತೂತಾಗ್ತದೆ, ಇದೆಲ್ಲ ಏಟ್ ಬಿಡ್ತದೆ. ಬಟ್ಟೆ ಎತ್ಕೊಮ್ಮ ಅಲ್ಲಿ ಯಾವ್ದಾರು. ಅಲ್ಲೆಲ್ಲ ಚೆಲ್ಬೇಕಲ್ಲ. ಇಬ್ಬರಿಗೆ ಹೆಂಗಿದೆ ಗೊತ್ತಾ? ಏನು ಕೊಟ್ಟು ನೀನು? ಹಾಂ ನೋಡು,
ಹೋಗಿ ಮಲ್ಕೊಂಬಿಟ್ರೆ ನಾನು ಮಾಡ್ಕೊತೀನಪ್ಪ. 11 ಗಂಟೆ ಬೆಳಿಗ್ಗೆ 3 ಗಂಟೆವರೆಗೂ ಮಾಡ್ಕೊಂಡ್ಬಿಟ್ರೆ ಒಬ್ಬಳೆ ಕುತ್ಕೊಂಡು. ಏನಿಲ್ಲ, ಆರಾಮಾಗಿ ಮಾಡ್ತೀನಿ. ಸಾಯಂಕಾಲ ಮಾಡಿಲ್ವಾ ಕೆಲಸ ಅಲ್ಲಿಂದ ಬಂದ ಮೇಲೆ? ಏನದು ಏನದು ಶಿವಲಿಂಗ, ಅದು ಶ್ರೀಲಿಂಗ ಅಂತೆ. ಶಿವಲಿಂಗ ಕಣೆ. ಶಿವಲಿಂಗ ಎತ್ತಿದ್ದೀನಿ ನಾನು. ಕನ್ನಡ ಮಾತಾಡೋದು ಕಲೀರಲೇ. ಚೆನ್ನಾಗಿಲ್ಲ ಉಂಡೆ ಬೆಲ್ಲ ಚೆನ್ನಾಗಿದೆ, ಹಾಕು ಬಂಗಾರ. ಅದು ಕೆಂಪು ಇದ್ರದ ಬೆಲ್ಲ ಅದು. ಶಿವಲಿಂಗ ಇಟ್ಕೊಳ್ಳಿ. ಶಿವಲಿಂಗ ನೀರಲ್ಲಿ ಇಟ್ಟಿದ್ದೀನಿ. ಇವ್ರ ಅಪ್ಪ ಮಗಳು ಕೆಲಸ ಮಾಡ್ತಾವ್ರೋ ಅಥವಾ ಆಟ ಆಡ್ತಾವ್ರೋ ನಿಜವಾಗ್ಲೂ ಗೊತ್ತಿಲ್ಲ. ಹೋಗಿ ಮಲ್ಕೋಗ್ರಿ ಅಂತಂದರು, ಮಲ್ಗೋದಿಲ್ಲ. ಇಲ್ಲಿ ನನ್ನ ಕೆಲಸಕ್ಕೂ ಇದು ಮಾಡಿಕೊಂಡು ಅವ್ರದ್ದು ಆಟ ಆಡ್ಕೊಂಡೇ ಇರ್ತಾರೆ ಅಪ್ಪ ಮಗಳು. ಒಟ್ಟಿನಲ್ಲಿ ಡಬಲ್ ಕೆಲಸ ಮಾಡ್ತಾರೆ ಒಂದೊಂದು ಸತಿ. ನಾನಿವಾಗ ಅದೇ ಬಾಣಲಿಗೆ ಎಳ್ಳು ಹುರ್ಕೊಂಡಿದ್ದಾದಮೇಲೆ ಗಸಗಸೆ ಹಾಕ್ಕೊತಾ ಇದ್ದೀನಿ. ಗಸಗಸೆ ಬಂದು ಅರ್ಧ kg ಹಾಕ್ಕೊಬೇಕು. ಇಷ್ಟು ಸಾಮಗ್ರಿಗಳಿಗೂ ಇಷ್ಟು ಗಸಗಸೆ ಇದ್ರೇ ರುಚಿ. ಗಸಗಸೆ ಹಾಕ್ಕೊಂಡು ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಗಸಗಸೆ ಇದೂ ಅಷ್ಟೇ, ಇದು ಸೀಬಾರ್ದು. ನಾನು ಹೇಳ್ದಂಗೆ ಎಲ್ಲ ಲೋ ಫ್ಲೇಮಲ್ಲಿ ಹುರ್ಕೊಬೇಕು. ಸೂಪರ್ ಬಂಗಾರ ನೀವು. ತಂದೆ ಮಗಳು ಆರ್ಟಿಫಿಷಿಯಲ್ ಬೆಲ್ಲ ಇದು ನಾರ್ತ್ ಕರ್ನಾಟಕ, ಇದು ಸೇಲಂ ಬೆಲ್ಲ. ಇದು ನಾರ್ತ್ ಕರ್ನಾಟಕ ಯೂಸ್ ಮಾಡೋರು. ಇದು ನಮಗೆ ಯಾಕೆ ಬರಲ್ಲ ಸೌತ್ ಕರ್ನಾಟಕಕ್ಕೆ ದಯವಿಟ್ಟು ಸೇಲಂಗೆ ಯಾವ ಬೆಲ್ಲ ಏನು ರುಚಿ ಇರ್ತದೆ ಅಂತ ನಮ್ಗೆ ಗೊತ್ತು. ಆಯ್ತು ಹೋಗ್ಲಿ, ಕುಟ್ಟು ಬಂಗಾರ. 12 ಗಂಟೆಲಿ ಇಷ್ಟು ಸೌಂಡ್. ವರ್ಷದಿಂದ ಕುಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವರು ನಮ್ಮ ಅಪ್ಪ 50 ಹಾಂ, ಇವಳು ಹುಟ್ಟಿದ ತಕ್ಷಣನೇ ಇವಳು ಕುಟ್ಟಕ್ಕೆ ಶುರು ಮಾಡ್ಬಿಟ್ಲು. 12 ವರ್ಷದಿಂದ. 50 ವರ್ಷದಿಂದ ಕುಡಿಸ್ಕೋರೆ. ತಂದೆ ಮಗಳು ಇಬ್ಬರು ಹುಟ್ಟಿದ ತಕ್ಷಣನೇ ಬೆಲ್ಲ ಕುಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಲ್ಲ, 12 ಗಂಟೆ ರಾತ್ರಿಲಿ ಎಷ್ಟು ಸೌಂಡ್ ಮಾಡ್ತಾ ಇದ್ದೀರಾ ತಂದೆ ಮಗಳು. 12 ಗಂಟೆಗೆ ಹೋಗಿ ಇದು ತಗೋಮ ಅಂತ ಹೇಳಿದ್ನ ಚಿನ್ನ ನಾನು. ಆ ಬೆಲ್ಲ ಚೆನ್ನಾಗಿಲ್ಲ ಬನ್ನಿ. ಚೆನ್ನಾಗಿತ್ತು. ಕುಟ್ಟಕ್ಕಾಗ್ದಿರ ನೀವು ಕತೆ ಕಟ್ತಾ ಇದ್ದೀರ ನೀವಿಬ್ರು. ನಾವು ಅಲಾಡ್ಬೋದು ನಮಗೆ ಬಂದು ಅಲ್ಲಾಡ್ಸ್ಕೊಂಡ್ರಿ ಇಲ್ಲಿ ಗೊತ್ತಾಗುತ್ತೆ. ನಾನು ಕುಟ್ತಾ ಇದ್ದೆ ನಾನು. ಆಯಿತು, ಇದೆಲ್ಲ ಉಳಿದಿದ್ದು ಮುಗಿಸಿದ್ರಿ ನಾವು. ನೋಡು ಇದೆಲ್ಲ ರುಬ್ಕೊಂತೀನಿ ಇವಾಗ. ಮಾಡ್ಕೊಳ್ಳಿ ಏನಾದ್ರು ಇಷ್ಟಿದೆ. ಇದು ಎಲ್ಲ ಆರಿದ್ಮೇಲೆ ಕಂಪ್ಲೀಟಾಗಿ ಎಲ್ಲ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಬೇಕು. ನೋಡಿ, ಕಡಲೆಪಪ್ಪು ಅಷ್ಟೇ. ಫಸ್ಟು ನಾನು ಕಡಲೆಪಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನೈಸಾಗಿ ಪೌಡರ್ ಮಾಡ್ಕೊತಾ ಇದ್ದೀನಿ. ತುಂಬ ತರಿ ಇರಬಾರ್ದು, ಇಷ್ಟು ನೈಸಾಗಿರಬೇಕು. ನೋಡಿ, ಫುಲ್ಲು ಎಲ್ಲ ತಣ್ಣಗಾಗಿದೆ. ಇವರು ಈ ಕಡೆ ಕಾಯಿ ತುರಿ ಮತ್ತು ಬೆಲ್ಲನ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನಾನು ಕಡಲೆಪಪ್ಪನ್ನ ಎಲ್ಲ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಕಡಲೆಪಪ್ಪು ಆದಮೇಲೆ ನೆಕ್ಸ್ಟು ಎಳ್ಳು ಮತ್ತು ಗಸಗಸೆ, ಕಡಲೆಬೀಜ ಎಲ್ಲ ಒಂದೊಂದೇ ಪೌಡರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಾನು ಹೇಳಿದ್ನಲ್ಲ, ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ತಪ್ಪಲಲ್ಲೇ ತೊಗೊಂಡು ಮಿಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಎಳ್ಳು ಮತ್ತು ಗಸಗಸೆ ಎಣ್ಣೆ ಬಿಡ್ಕೊಳುತ್ತೆ. ತುಂಬ ಇದಾಗೂ ಫೈನಾಗೂ ಇದು ಮಾಡ್ಕೊಬಾರ್ದು. ಸ್ವಲ್ಪ ಅದು ಹದ ನೋಡಿಕೊಂಡು ರುಬ್ಕೊಬೇಕು. ತುಂಬ ನುಣ್ಣಗೆ ಮಾಡ್ತಾ ಹೋದರೆ ನಾವು ಅದನ್ನು ಎಣ್ಣೆ ಬಿಡ್ಕೊಳುತ್ತೆ. ಎಣ್ಣೆ ಇದು ಕಡಲೆಬೀಜ ಆಗಲಿ, ಗಸಗಸೆ ಆಗಲಿ ಮತ್ತು ಬಿಳಿ ಎಳ್ಳು ಇದಿಷ್ಟೂ ಅಷ್ಟೇ ನೋಡಿಕೊಂಡು ನಾವು ಕನ್ಸಿಸ್ಟೆನ್ಸಿ ಅವಾಗವಾಗ 1-2 ಪಲ್ಸ್ ಮಾಡ್ಕೊಂಡು ಆಮೇಲೆ ನಾವು ಅದನ್ನು ನೋಡಬೇಕು. ತುಂಬ ಫೈನಾಗಿ ನಾವು ಪೇಸ್ಟ್ ಥರ ಮಾಡಿಬಿಟ್ರೆ ಅದೇನಾಗೋಗುತ್ತೆ, ತುಂಬ ಗಂಟಾಗೋಗುತ್ತೆ. ಮತ್ತು ನಾವು ಪೌಡರ್, ಅದು ಕಡಲೆಪಪ್ಪು ಪೌಡರ್ ಏನು ಮಾಡ್ಕೊಂಡಿರ್ತೀವಿ ಅದಕ್ಕೆ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ. ಸೊ ಸ್ವಲ್ಪನೇ ಹಾಕ್ಕೊಬೇಕು. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈಗ ಕಡಲೆ ಬೀಜನೂ ಅಷ್ಟೇ, ಇದು ಕೂಡ ಅಷ್ಟೇ. ನಾವು ತುಂಬ ಫೈನಾಗಿ ಮಾಡೋಕ್ಕೋದ್ರೆ ಏನಾಗುತ್ತೆ, ಎಣ್ಣೆ ಬಿಡ್ಕೊಳುತ್ತೆ, ಅದು ಚೆನ್ನಾಗಿರೋದಿಲ್ಲ. ನೋಡಿ, ಇಷ್ಟು ಆದರೆ ಸಾಕು, ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇಷ್ಟನ್ನ ಮಿಕ್ಸ್ ಮಾಡ್ಕೊಬೇಕು. ಮತ್ತು ನಾನು ಹೇಳ್ದಂಗೆ ಎಳ್ಳು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಣಕೊಬ್ಬರಿ ಮತ್ತು ಬೆಲ್ಲ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಒಣಕೊಬ್ಬರಿ ಯಾವುದೇ ಥರದ್ದು, ಅದು ಒಣಕೊಬ್ಬರಿ ಏನು ಹುರಿಯೋಂಗಿಲ್ಲ, ಹಾಗೇನೇ ತುರ್ಕೊಂಡು ಇಟ್ಕೊಂಡಿರಬೇಕು. ಒಣಕೊಬ್ಬರಿ ಬಂದು ಇಷ್ಟು ಐಟಮ್ಗೆ ಅರ್ಧ kg ಹಾಕ್ಕೊಬೇಕು. 2 kg ಕಡಲೆಪಪ್ಪು, 1 kg ಕಡಲೆಬೀಜ, ಅರ್ಧ kg ಗಸಗಸೆ, 1 kg ಬಿಳಿ ಎಳ್ಳು, ಅರ್ಧ kg ಒಣಕೊಬ್ಬರಿ ಮತ್ತು ಇದಕ್ಕೆ 3.25 kg ಬೆಲ್ಲ ಹಾಕಿದ್ದೀವಿ.
ಬಿಕಾಸ್ ನಮ್ಮನೇಲಿ ಸ್ವಲ್ಪ ಮುಂದೆ ಇರೋದ್ರಿಂದ ಇಷ್ಟಕ್ಕೆ ಆ್ಯಕ್ಚುಲಿ 3 ಕೆ ಜಿ ಬೇಕು ಅಂದರೆ ಇನ್ನೊಂದು ಉಂಡೆ ಬೆಲ್ಲ ಬರುತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ. ಕಡುಬು ಕಟ್ಟಿದಾಗ ನಮಗೆ ಆ ಕನ್ಸಿಸ್ಟೆನ್ಸಿ ಏನಿರುತ್ತೆ ಅದು ಕರೆಕ್ಟಾಗಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಕಡಲೆ ಬೀಜ ಅದು ಪೌಡರ್ ಈ ಥರ ಆದರೆ, ಈ ಕನ್ಸಿಸ್ಟೆನ್ಸಿಲಿ ಆದರೆ ಸಾಕು ನಮಗೆ. ಈವನ್ ಗಸಗಸೆ ಅಷ್ಟೇನೆ, ಗಸಗಸೆನೂ ತುಂಬ ನೈಸಾಗಿ ಪೌಡರ್ ಮಾಡೋಕ್ಕೆ ಹೋಗಬೇಡಿ. ಅದು ಪೌಡರ್ ಮಾಡೋಕ್ಕೆ ಹೋದರೆ ಎಣ್ಣೆ ಬಿಟ್ಕೊಳುತ್ತೆ. ಮತ್ತು ಈವನ್ ಇದೆಲ್ಲನೂ ನಾವೇನು ಹುರ್ಕೊಂಡಿದ್ದೀವಿ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ಯಾವುದೇ ಕೂಡ ಬಿಸಿಲಿ ರುಬ್ಬೋ ಆಗಿಲ್ಲ. ಬಿಸಿಲಿ ರುಬ್ಬಿದ್ವಿ ಅಂತಂದರೆ ಈ ಹದನೂ ಬರೋದಿಲ್ಲ, ಅದು ತುಂಬ ಒಂಥರ ಎಣ್ಣೆ ಬಿಟ್ಕೊತಾ ಹೋಗುತ್ತೆ. ಸೊ ಅದಕ್ಕೆ ಕಂಪ್ಲೀಟಾಗಿ ತಣ್ಣಗಾಗಬೇಕದು. ತಣ್ಣಗಾದಮೇಲೆ ನಾವು ರುಬ್ಬಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಯಾಕೆ ಅಂತಂದರೆ ಬೆಲ್ಲ ಮತ್ತು ಒಣ ಕೊಬ್ಬರಿ ಇಷ್ಟು ಮಿಕ್ಸ್ ಮಾಡಬೇಕಲ್ಲ. ಸೊ ಅದಕ್ಕಾಗಿ ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ನೋಡಿ, ಈಗ ನನ್ನ ಹಸ್ಬೆಂಡ್ ಇದನ್ನು ಪೂರ್ತಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಬೆಲ್ಲನೂ ಅಷ್ಟೇ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದಾರೆ. ಲಾಸ್ಟಲ್ಲಿ ಏಲಕ್ಕಿ ಬಂದು ಇಷ್ಟು ಕ್ವಾಂಟಿಟಿಗೆ 100 ಗ್ರಾಮ್ ಏಲಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಏಲಕ್ಕಿ ಹಾಗೆ ನೈಸಾಗಿ ಪೌಡರ್ ಆಗೋದಿಲ್ಲ. ಸೊ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇದಕ್ಕೆ ಪೌಡರ್ ಮಾಡ್ಕೊತೀನಿ. ಸೊ ಆವಾಗ ನೈಸಾಗಿ ಪೌಡರ್ ಆಗುತ್ತೆ. ಅದಕ್ಕಾಗಿ ಸಕ್ಕರೆ ಸೇರಿಸ್ಕೊಂಡು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಈ ಪೌಡರ್ಗೆ ಮಿಕ್ಸ್ ಮಾಡ್ಕೊಬೇಕು. ಈಗ ಈ ಥರ ಮಾಡಿದ್ರೆ ನೋಡಿ, ನೀವು ಎಷ್ಟು ದಿವಸ ಇಟ್ರೂ ಹುಳ ಆಗೋದಿಲ್ಲ, ಗೂಡು ಕಟ್ಟೋದಿಲ್ಲ ಮತ್ತು ಪೌಡರು ಕೆಡೋದಿಲ್ಲ. ಬಿಕಾಸ್ ಚೆನ್ನಾಗಿ ಹುರಿದಿರ್ತೀವಿ ಮತ್ತು ಆರಿದ್ಮೇಲೆ ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ನಾವು ಪೌಡರ್ ಮಾಡ್ತಾ ಇರೋದ್ರಿಂದ ಎಷ್ಟು ತಿಂಗಳು ನೀವು ಇಡೀ ಇದನ್ನು ಒಂದು 3-4 ತಿಂಗಳು ಇಟ್ರೂ ಪೌಡರು ಕೆಡೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ಇದು. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇದು ಗಣೇಶ ಹಬ್ಬದ ದಿನದ ವ್ಲಾಗ್, ಅಂದರೆ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಹಿಂದಿನ ವ್ಲಾಗು ಗೌರಿ ಹಬ್ಬದ ದಿವಸ ನಾನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಇದು ಗಣೇಶ ಹಬ್ಬದ ದಿನದ ವ್ಲಾಗ್. ಇದು ಬೆಳಗ್ಗೆನೇ ನಾನು ಬಾಗಿಲೆಲ್ಲ ತೊಳೆದು ಕಸ ಗುಡಿಸಿ ಮನೆ ಒರೆಸಿ ಫಸ್ಟ್ ನಾನು ಮಾಡೋದೇ ಸ್ಟವ್ಗೆ ಪೂಜೆ ಮಾಡಿ ನಂತರನೇ ನಾನು ಎಲ್ಲದಕ್ಕೂ ಅಡುಗೆ ಆಗಿರಲಿ, ಕಾಫಿ ಆಗಿರಲಿ ಎಲ್ಲನೂ ಇಟ್ಕೊಳೋದು. ಅದಕ್ಕೆ ಮುಂಚೆ ನಾನು ಯಾವುದೇ ಥರದ ಅಡುಗೆ ಪ್ರಿಪ್ರೇಷನ್ಸ್ ಆಗಲಿ, ಕಾಫಿ ಆಗಲಿ ಯಾವುದೂ ಇಡೋದಿಲ್ಲ. ಬೆಳಗ್ಗೆ ನಾನು ಎದ್ದ ತಕ್ಷಣ ಕಾಫಿ ಎಲ್ಲ ಮಾಡಿಕೊಟ್ಟು ನಂತರ ನಾನು ಫಸ್ಟು ಅಡುಗೆಗೆ ಇಟ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ನಾವು ಗಣೇಶ ಹಬ್ಬದ ದಿವಸ ದೇವರಿಗೆ ಎಡೆ ಹಾಕಬೇಕಾಗತ್ತೆ. ನಾವು ಮನೆ ದೇವ್ರ ದೇವಸ್ಥಾನದಿಂದ ತೀರ್ಥಕಾಯಿ ತಂದಿರ್ತೀವಿ. ಸೊ ಅದು ತೀರ್ಥಕಾಯಿ ಹೊಡೆದು ಎಡೆ ಹಾಕಬೇಕು. ಅದಕ್ಕೆ ಅಲ್ಲಿವರೆಗೂ ನಾವು ಉಪವಾಸ ಇರ್ತೀವಿ, ಎಡೆ ಹಾಕೋವರೆಗೂ ಉಪವಾಸ ಇರ್ತೀವಿ, ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ. ಸೊ ಅದಕ್ಕೆ ಫಸ್ಟು ಬೇಗ ಪೂಜೆ ಮಾಡ್ಕೊಂಬಿಡೋಣ ಅಂತ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೆ. ಒಂದು ಕಡೆ ಕುಕ್ಕರ್ ಇಟ್ಕೊಂಡು ಕಾಳುಳ್ಳಿ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ನೀರು ಹಾಕಿ, ಕಾಳು ಮುಳುಗೋ ಅಷ್ಟು ನೀರು ಹಾಕಿ ಸ್ವಲ್ಪ ಅದಕ್ಕೆ ಉಪ್ಪು ಸೇರಿಸಿ ಇದನ್ನು ಒಂದು 2 to 3 ವಿಷಲ್ಸ್ ತೊಗೊತೀನಿ. ಒಂದು 2 ವಿಷಲ್ ಸಾಕು. ಬಿಕಾಸ್ ಕಾಳು ನೆಂದಿರೋದ್ರಿಂದ ತುಂಬ ಏನು ಬೇಕಾಗೋದಿಲ್ಲ. ನೋಡಿಕೊಂಡು ಬೇಕಾದರೆ ನಾವು ಇದು ಮಾಡ್ಕೊಬೋದು. ಇನ್ನೊಂದು ಕಡೆ ಬಂದು ಪಾಯಸ ಅಲ್ಲ, ಕಾಯಿ ಹಾಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಡುಬಿಗೆ ಕಾಯಿ ಹಾಲು ಬೇಕಲ್ಲ, ಸೊ ಅದಕ್ಕೆ ಇನ್ನೊಂದು ಕಡೆ ಇಟ್ಕೊತಾ ಇದ್ದೀನಿ. ಹಬ್ಬದ ದಿವಸ ಅಂತನೂ ಎಷ್ಟು ಟೈಮ್ ಇದ್ದರೂ ಸಾಕಾಗೋದಿಲ್ಲ. ಆ್ಯಕ್ಚುಲಿ ಬೆಳಗ್ಗೆ 5 ಗಂಟೆಯಿಂದನೇ ಕೆಲಸ ಮಾಡ್ತಾ ಇರೋದು. ಅವತ್ತು ಏನು ಅಂತ ಗೊತ್ತಿಲ್ಲ, ಕೆಲಸನೇ ಮುಗಿತಾ ಇರಲಿಲ್ಲ. ಆವತ್ತಿನ ದಿವಸ ಕೂಡ ಇಲ್ಲಿ ಎಲ್ಲ ಕೆಲಸ ಮುಗಿದು ಎಡೆ ಹಾಕಿ ಎಲ್ಲ ಮಾಡಿ ಅಮ್ಮ ಮನೆಗೆ ಹೋಗಬೇಕು. ಅಲ್ಲಿ ಲೇಟಾಗಿ ಹೋಗೋ ಮುಂಚೆ ಬೇಗನೆ ಹೋಗೋಣ, ಅದು ಯಾವಾಗಲೂ ಲೇಟ್ ಆಗುತ್ತಲ್ಲ ಅಂದ್ಕೊಂಡು ಎಷ್ಟೇ ಟ್ರೈ ಮಾಡಿದ್ರೂ ಏನೇ ಮಾಡಿದ್ರೂ ಆಗೋದಿಲ್ಲ. ಈಗ ಒಂದು ಕಡೆ ಇಲ್ಲಿ ಕಾಯಿ ಹಾಲಿಗೆ ಬೆಲ್ಲ ಕರಗಲಿಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಈ 4 ಸ್ಟವ್ ಇದ್ದರೆ ಅಂತೂ ತುಂಬಾ ಯೂಸ್ ಆಗೋಗುತ್ತೆ. ಒಂದೊಂದು ಕಡೆ ಒಂದೊಂದು ಇಟ್ಕೊಬೋದು. ಈಗ ನೋಡಿ, ನಾನು ಯೂಶ್ವಲಿ 3 ವಿಷಲ್ಸ್ ತೊಗೊಂಡಿದ್ದೀನಿ. 3 ವಿಷಲ್ಸ್ಗೆ ಕರೆಕ್ಟಾಗಿ ಆಗಿತ್ತು. ಈಗ ಅದು ಪ್ರೆಷರ್ ಬಿಡೋಷ್ಟರಲ್ಲಿ ಕಾಳುಳಿಗೆ ಮಸಾಲೆ ಏನು ತೊಗೊಂಡಿದ್ದೀನಿ ರುಬ್ಕೊಂಬಿಡೋಣ. ನಾನಿಲ್ಲಿ ಕಾಳುಳಿಗೆ ತೊಗೊಂಡಿರೋದು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ. ಕ್ವಾಂಟಿಟಿ ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಎಲ್ಲ ಜಾಸ್ತಿನೇ ತೊಗೊಂಡಿದ್ದೀನಿ. ಬಿಕಾಸ್ ಬರೋರು ಇದ್ದಾರೆ ಊಟ ಮಾಡಲಿಕ್ಕೆ, ಆಮೇಲೆ ಶಾರ್ಟೇಜ್ ಆಗಬಾರ್ದು ಅಂತ.
ಕಾಯಿ 1.5 ಚಿಪ್ಪು ತೊಗೊಂಡಿದ್ದೀನಿ. ಅಂದರೆ ದೊಡ್ಡದಲ್ಲ, ಸಣ್ಣ ಕಾಯಿ, ನೋಡಿ ಈ ಸೈಜಲ್ಲಿ ಸಣ್ಣ ಕಾಯಿ 1.5 ಅಂದರೆ ಒಂದು ಫುಲ್ಲು ಕಾಯಿ, ಇನ್ನೊಂದು ಅರ್ಧ, ಇಷ್ಟು ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡು ಒಂದು 10 ಇದರಲ್ಲಿ ಒಂದು 10 ಕೆಂಪು ಮೆಣಸಿನ್ಕಾಯಿ, ಇನ್ನೊಂದು 8 ಬ್ಯಾಡಗೆ ಮೆಣಸಿನ್ಕಾಯಿ, 2 ಗಡ್ಡೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಇಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ಇವಾಗ ಮಿಕ್ಸಿ ಮಾಡ್ಕೊಬೇಕು. ಮತ್ತು ನಿಂಬೆ ಗಾತ್ರ ಹುಣಸೆಹಣ್ಣು. ಕಾಳುಳಿ ಸಾರಿಗೆ ಹುಳಿ ಸ್ವಲ್ಪ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ತೊಗೊಂಡಿರೋಂಥ ಮಸಾಲೆ ಪದಾರ್ಥಗಳನ್ನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಕಾಯಿ, ಹುಣಸೆಹಣ್ಣು, ಸಾಂಬಾರು ಪುಡಿ, ಧನಿಯಾ ಪುಡಿ, ಮತ್ತು ಇದಕ್ಕೇನೆ ಇವಾಗ ಅರಿಶಿನ ಪುಡಿನೂ ಸೇರಿಸ್ಕೊಬೇಕು. ಇದಕ್ಕಾದರೂ ಸೇರಿಸ್ಕೊಬೋದು, ಇಲ್ಲ ಅಂತಂದರೆ ನಾವು ಸಾಂಬಾರು ಮಾಡಿದಾಗಾದರೂ ಸೇರಿಸ್ಕೊಬೋದು. ಇದಕ್ಕೇ ಚಕ್ಕೆ, ಲವಂಗ ಮತ್ತು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇಷ್ಟೆಲ್ಲನೂ ಇದಕ್ಕೆ ಸೇರಿಸ್ಕೊಂಡು ಎಟ್ ಎ ಟೈಮ್ ನುಣ್ಣಗೆ ಅಂದರೆ ಫೈನ್ ಪೇಸ್ಟ್ ಮಾಡ್ಕೊಬೇಕು. ತುಂಬ ತರಿನೂ ಬೇಡ, ತುಂಬ ಮಸಾಲೆ ಒಂಥರ ಕಾಯಿ ಆ ಥರನೂ ಬೇಡ, ತುಂಬ ಫೈನಾಗಿ ಪೇಸ್ಟ್ ಆಗಿರಬೇಕು. ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವರು ಮಸಾಲೆ ಜೊತೆ ಕಾಳನ್ನ ಹಾಕಿ ಬೇಯಿಸ್ಕೊತಾರೆ. ಇಲ್ಲ ಅಂತಂದರೆ ಒಂದೊಂದು ಸತಿ ಕಾಳನ್ನ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಕೂಡ ಆ್ಯಡ್ ಮಾಡ್ಬೋದು. ನಾನೇನು ಮಾಡಿದೆ ಈ ಸತಿ ಅಂತಂದರೆ ಕಾಳನ್ನ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಆ್ಯಡ್ ಮಾಡಿಕೊಂಡೆ. ಮಿಕ್ಸಿಲಿ ಅದು ಗ್ರೈಂಡ್ ಆಗೋ ಅಷ್ಟರಲ್ಲಿ ಇನ್ನೊಂದು ಕಡೆ ಸ್ಟವ್ ಖಾಲಿ ಇತ್ತು, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಇನ್ನೊಂದು ಕಡೆ ಕಡುಬುಗೂ ಇಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಇದು ಸ್ವಲ್ಪ ಹಿಟ್ಟು ಬೇಯಬೇಕು, ಅದಕ್ಕಾಗಿ ನೀರು, ತುಪ್ಪ, ಉಪ್ಪು ಹಾಕಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಮಸಾಲೆಗೆ ರುಬ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ನಮ್ಮ ಹೆಣ್ಮಕ್ಳ ಕಥೆನೇ ಇಷ್ಟು ಅಂತ ಅನಿಸುತ್ತೆ. ಎಷ್ಟು ಕಡೆ ಕೆಲಸ ಮಾಡಿಕೊಂಡ್ರೂ ಸಾಕಾಗಲ್ಲ, ಎಷ್ಟು ಪಟ ಅಂತ ಕೆಲಸ ಮಾಡಿಕೊಂಡ್ರೂ ಸಾಕಾಗೋದಿಲ್ಲ. ಈಗ ನೋಡಿ ಮಸಾಲೆ ರುಬ್ಬಿ ನಾನು ಕುಕ್ಕರ್ ಪ್ರೆಷರ್ ಬಿಟ್ಟಿದ್ದೆ. ಕಾಳಿಗೆ ಬೆಂದಿರೋ ಇದಕ್ಕೇನೆ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಅದನ್ನು ಬೇಯೋಕ್ಕೆ ಅಂದರೆ ಮಸಾಲೆ ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕಬೇಕು. ಬದನೆಕಾಯಿ ಸ್ವಲ್ಪ ಲಾಸ್ಟಲ್ಲಿ ಹಾಕ್ತೀನಿ. ಯಾಕೆ ಅಂತಂದರೆ ಸಾಂಬಾರು ಸ್ವಲ್ಪ ಕುದೀಲಿ. ಆಲೂಗಡ್ಡೆ ಆಲ್ರೆಡಿ ಹಾಕಿದ್ದೀನಿ, ಅಂದರೆ ನಮ್ಮ ಮನೇಲಿ ಸ್ವಲ್ಪ ಕಮ್ಮಿನೇ ಆಲೂಗಡ್ಡೆ ಯೂಸ್ ಮಾಡೋದು, ಅದಕ್ಕಾಗಿ ಕಮ್ಮಿನೇ ಹಾಕಿದ್ದೀನಿ. ಇನ್ನೊಂದು ಕಡೆ ಇದನ್ನು ಕಡುಬುಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಕಡುಬು ಮುದ್ದೆ ಸ್ಟವ್ ಮೇಲೆ ಇಟ್ಕೊಂಡೇ ತೊಳ್ಸೋದ್ರಿಂದ ಸ್ವಲ್ಪ ಕಷ್ಟ. ಕ್ವಾಂಟಿಟಿ ಜಾಸ್ತಿ ತೊಳಸ್ಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಅದನ್ನು ತಿರುಗಿಸ್ಕೊಡೋದು. ಆ್ಯಕ್ಚುಲಿ ಒಂದೊಂದು ಮಧ್ಯದಲ್ಲಿ ಆಗಲಿಲ್ಲ ಅಂದರೆ ನನ್ನ ಹಸ್ಬೆಂಡ್ ಒಂದೊಂದು ಸತಿ ತಿರುಗಿಸ್ಕೊಡ್ತಾಯಿದ್ರು. ಇಲ್ಲ ಅಂತಂದರೆ ಒಂದೊಂದು ಸತಿ ಹಿಂಗೆ ತಿರುಗಿಸ್ಲಿಕ್ಕೆ ಅದು ತುಂಬಾ ಕಷ್ಟ, ಕೈ ನೋವು ಬಂದ್ಬಿಡುತ್ತೆ. ಹೆಂಗೋ ಅದು ಪ್ರಾಕ್ಟೀಸ್ ಆಗೋಗಿದೆ. ಬಟ್ ಅಂದರೆ ಕೆಳಗಡೆ ಇಟ್ಕೊಂಡು ಕೆಲವರು ಕಾಲು ಸಪೋರ್ಟ್ ತೊಗೊಂಡು ಮಾಡ್ತಾರೆ. ಬಟ್ ಆ ಥರ ನಮ್ಮ ಮನೇಲಿ ಮಾಡೋ ಹಂಗಿಲ್ಲ, ಹೀಗೇ ಮಾಡೋದು. ನೋಡಿ ಇಲ್ಲಿ ಸಾರು ಕುದೀತಾನೂ ಬಂತು. ಲಾಸ್ಟಲ್ಲಿ ಬದನೆಕಾಯಿ ಆ್ಯಡ್ ಅಂದರೆ ಒಂದು 3/4 ಭಾಗ ಮಸಾಲೆ ಕುದ್ದಿದೆ ಅಂತಂದಮೇಲೆ ಬದನೆಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಬದನೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ. ಅದಕ್ಕೇ ಕುಕ್ಕರ್ಗೆ ಹಾಕಿ ಪ್ರೆಷರ್ ತೊಗೊಂಬಿಟ್ರೆ ಅಲ್ಲಿ ಬದನೆಕಾಯಿ ಯಾವುದೂ ಸಿಗೋದಿಲ್ಲ. ಅದಕ್ಕಾಗಿ ಬದನೆಕಾಯಿನ ಒಂದು ಲಾಸ್ಟ್ ಒಂದು 3/4 ಭಾಗ ಇದೆ, ಇನ್ನು ಒಂದು ಸ್ವಲ್ಪ ಸಾರು ಕುದಿಲಿಕ್ಕೆ ಅಂತಂದಾಗ ನಾನು ಬದನೆಕಾಯಿನ ಆ್ಯಡ್ ಮಾಡ್ಕೊತೀನಿ. ಇನ್ನೊಂದು ಕಡೆ ಕಾಯಿ ಹಾಲು ರೆಡಿ ಆಯಿತು. ಇದಕ್ಕೆ ಕಾಯಿ, ಗಸಗಸೆ ಮತ್ತು ಏಲಕ್ಕಿ ಇದನ್ನೆಲ್ಲನೂ ಹಾಕಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಬಾದಾಮಿ ಕೂಡ ಆ್ಯಡ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ಅವತ್ತು ಇಲ್ಲದೇ ಇರೋ ಕಾರಣ ನಾನು ಬಾದಾಮಿನ ಆ್ಯಡ್ ಮಾಡಲಿಲ್ಲ. ಇಲ್ಲ ಅಂತಂದರೆ ಅದು ಕೂಡ ಟೇಸ್ಟ್ ಸೂಪರಾಗಿರುತ್ತೆ. ಬಟ್ ಗಸಗಸೆ ಪಾಯಸ ಥರ ಬರುತ್ತೆ ಆ ಥರ. ಬಟ್ ಇದು ನಾವು ಬೆಲ್ಲ ಹಾಕಿರೋದ್ರಿಂದ ಆ ಟೇಸ್ಟ್ ಅನ್ಸೋದಿಲ್ಲ, ಸ್ವಲ್ಪ ತಿಕ್ನೆಸ್ ಕೊಡುತ್ತೆ. ಅದಕ್ಕಾಗಿ ಸ್ವಲ್ಪ ಬಾದಾಮಿ ಅಥವಾ ಗೋಡಂಬಿ ಆ್ಯಡ್ ಮಾಡ್ಕೊಬೋದು. ಇನ್ನೊಂದು ಕಡೆ ಪಲ್ಯಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಪಲ್ಯ ಬಂದು ಯುಗಾದಿ ಹಬ್ಬದ ದಿವಸ ನಾನು ಈ ಪಲ್ಯದ ವಿಡಿಯೋ ಶೇರ್ ಮಾಡಿದ್ದೆ. ಸೊ ಅದಕ್ಕಾಗಿ ನಾನು ಇದು ಅಂತ ಇದನ್ನೆಲ್ಲ ರ್ಯಾಂಡಮ್ ಆಗಿ ನಾನು ಇದು ಮಾಡ್ಕೊಳ್ಳೋಣ, ಕ್ಲಿಪ್ಪಿಂಗ್ಸ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಂಡೆ. ಇಲ್ಲಿ ಗೋರಿಕಾಯಿ ಪಲ್ಯ ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು. ನನ್ನ ಹಸ್ಬೆಂಡ್ಗೆ ಗೋರಿಕಾಯಿ ಪಲ್ಯ ಅಂತಂದರೆ ತುಂಬಾ ಇಷ್ಟ. ಸ್ವಲ್ಪ ಯಾವಾಗ ನೋಡಿದ್ರೂ ಏನೇ ಹಬ್ಬ ಆಗಲಿ ಅಥವಾ ನಾರ್ಮಲ್ ಇದ್ರ ಟೈಮಲ್ಲಿ ಆದರೂ ಅಷ್ಟೇನೆ ಗೋರಿಕಾಯಿ ಪಲ್ಯ ಬೇಕು ಅಂತಲೇ ಹೇಳ್ತಾ ಇರ್ತಾರೆ. ಇಲ್ಲಿ ನಾನು ಈ ಪಲ್ಯಗೆ ಅಂದರೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಈರುಳ್ಳಿ ಒಂಚೂರು ಫ್ರೈ ಆಗ್ತಿದ್ದಂಗೆ ಗೋರಿಕಾಯಿ ಆ್ಯಡ್ ಮಾಡ್ಕೊಬೇಕು. ಸ್ವಲ್ಪ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲೇ ಗೋರಿಕಾಯಿ ಕಟ್ ಮಾಡಿ ಇಟ್ಕೊಬೇಕು. ನಾನು ಅದಕ್ಕೋಸ್ಕರ ಇದು ಫ್ರೈ ಆಗ್ಲಿಕ್ಕೆ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಸಣ್ಣದಾಗಿ ಗೋರಿಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು
ಟೇಸ್ಟು ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಹಸ್ಬೆಂಡ್ಗಂತೂ ಫೇವ್ರೆಟ್ ಪಲ್ಯ. ನೀವು ದಿನ ಮಾಡಿಕೊಡ್ತೀರಾ, ದಿನ ಪಲ್ಯ ತಿಂತಾರೆ. ಇಲ್ಲ ಅಂದರೆ ಅಟ್ಲೀಸ್ಟ್ ಯಾವಾಗಲಾದ್ರೂ ಈ ಥರ ಏನಾದ್ರು ಮಾಡ್ಬೇಕಾದ್ರೆ ಹುಳ್ಳಿಕಾಯಿ ಪಲ್ಯ ಅಥವಾ ಬೇರೆ ಪಲ್ಯ ಏನಾದ್ರು ಮಾಡೋಣ ಅಂತಂದರೆ ಅದಕ್ಕೆ ಬಿಡೋದಿಲ್ಲ, ಇದೇ ಪಲ್ಯನೇ ಮಾಡಿಸ್ತಾರೆ ಯಾವಾಗ್ಲೂ. ಅವ್ರಿಗೆ ಫೇವ್ರೆಟ್ ನಾನು ಮಾಡೋದು. ಅವ್ರಿಗೆ ಗೋರಿಕಾಯಿ ಪಲ್ಯ ತುಂಬಾ ಇಷ್ಟ. ಯಾವಾಗಲೂ ಹೇಳ್ತಿರ್ತಾರೆ ಗೋರಿಕಾಯಿ ಪಲ್ಯ ಮಾಡಿಕೊಡು ಅಂತ ಅಂದ್ಬಿಟ್ಟು. ಇದು ಈವನ್ ನಮಗೆ ಒಂದು ಸ್ವಲ್ಪ ಹುಳ್ಳಿಕಾಯಿ ಪಲ್ಯ ಇಷ್ಟ ಆಗುತ್ತೆ, ಇವ್ರಿಗೆ ಈ ಪಲ್ಯ ಇಷ್ಟ ಆಗುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಸಣ್ಣದಾಗಿ ಆ್ಯಕ್ಚುಲಿ ಈ ಗೋರಿಕಾಯಿ ಇನ್ನೂ ಸಣ್ಣದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಅರ್ಜೆನ್ಸಿಲಿ ಈ ಥರ ಕಟ್ ಮಾಡಿ ಹಾಕಿದೆ ಅವತ್ತು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಗೋರಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ನೀರಾಗಲಿ ಏನೂ ಹಾಕೋಂಗಿಲ್ಲ, ಅದೇ ಹಬೆಲೇ ಆ ಎಣ್ಣೆ ನಾವು ಏನು ಹಾಕ್ಕೊಂಡಿರ್ತೀವಿ ಅದರಲ್ಲೇ ಬೇಯುತ್ತೆ ಗೋರಿಕಾಯಿ. ಅದರಿಂದ ನೀರು ಹಾಕಿ ಬೇಯಿಸ್ಬೇಕು ಅನ್ನೋ ಇದೆಲ್ಲ ತಾಪತ್ರಯ ಎಲ್ಲ ಏನೂ ಇಲ್ಲ. ಸ್ವಲ್ಪ ಇದನ್ನು ಸ್ಟಿರ್ ಮಾಡಿಕೊಟ್ಟಾದಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಈವನ್ ಖಾರಕ್ಕೆ ನಾವು ಒಣಮೆಣ್ಸಿನ್ಕಾಯಿ ಹಾಕಿರ್ತೀವಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಆ ಹಬೆಲೇ ಗೋರಿಕಾಯಿ ಬೇಯಬೇಕು. ಒಂದು ಸ್ವಲ್ಪನೂ ನೀರು ಹಾಕಬಾರ್ದು. ನೀರು ಹಾಕಿದ್ರೆ ಅದು ಕೆಟ್ಟೋಗ್ಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ತಟ್ಟೆ ಮುಚ್ಚಿ ನೀವು ಅದನ್ನು ತಿರುಗಿಸ್ಕೊಟ್ಟು ಬೇಯಿಸ್ಕೊತಾ ಇರಬೇಕು. ಆವಾಗ ನೋಡಿ ಗೋರಿಕಾಯಿ ಹದವಾಗಿ ಅಂದರೆ ಬೆಂದಿರುತ್ತಲ್ಲ, ಅಂದರೆ ಚೆನ್ನಾಗಿರುತ್ತೆ. ಅದು ನೀರೇನು ಸೇರಿಸ್ತೀರ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಟೇಸ್ಟ್ ವೈಸು ಅಷ್ಟೇ ಸೂಪರ್ ಆಗಿರುತ್ತೆ. ಆ್ಯಕ್ಚುಲಿ ಹಬ್ಬದ ದಿವಸ ನಾವೇನು ಟೇಸ್ಟ್ ನೋಡೋಂಗೆ ಇಲ್ವಲ್ಲ, ಸೊ ಅದರಿಂದ ಯಾವುದೇ ಅಡುಗೆಗಳ್ನ ರುಚಿ, ಉಪ್ಪು, ಖಾರ ಎಲ್ಲನೂ ಯಾವುದು ಟೇಸ್ಟ್ ನೋಡೋದಿಲ್ಲ. ಅಂದರೆ ನಾರ್ಮಲ್ ಡೇಸಲ್ಲಿ ನಾವೇನು ಮಾಡ್ತೀವಿ, ಉಪ್ಪು ಸರಿ ಇದೆಯಾ, ಖಾರ ಸರಿ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಬಟ್ ಇವಾಗ ಅಂತೂ ನಾವು ದೇವರಿಗೆ ಎಡೆ ಹಾಕಬೇಕಲ್ವ, ಸೊ ಅಂದರೆ ಎಂಜಿಲ್ ಮಾಡಬಾರ್ದು, ನೈವೇದ್ಯ ಮಾಡಬೇಕಲ್ವ, ಅದಕ್ಕೇ ಯಾವುದೇ ಥರದ ಟೇಸ್ಟ್, ಉಪ್ಪು, ಖಾರ ಯಾವುದು ನೋಡೋದಿಲ್ಲ. ಆದರೆ ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ, ಈ ಥರ ನಾವು ದೇವರಿಗೆ ಮಾಡಬೇಕಾದ್ರೆ ಅದೇನೋ ಗೊತ್ತಿಲ್ಲ, ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ಅದೇ ನಾವು ಮನೇಲಿ ನಾರ್ಮಲ್ ಡೇಸಲ್ಲಿ ಮನೆಗೆ ಮಾಡಬೇಕಾದ್ರೆ ಮಾತ್ರ ಟೇಸ್ಟ್ ನೋಡ್ತೀವಿ, ನೋಡಿದ್ರೂ ಏನೋ ಒಂದು ವ್ಯತ್ಯಾಸ ಇರುತ್ತೆ. ಈಗ ನಾನಿಲ್ಲಿ ಸಾಂಬಾರು ಆಗಿದೆ, ಅದಕ್ಕೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಬಿಕಾಸ್ ಏನೋ ಎಣ್ಣೆ ಎಲ್ಲ ಹಾಕಿ ಏನೂ ನಾವು ಮಾಡ್ಕೊಂಡಿಲ್ಲ, ಮಸಾಲೆ ಕುದಿಸ್ಕೊಂಡಿದ್ವಿ. ಸೊ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು, ಚೆನ್ನಾಗಿರುತ್ತೆ. ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳಗ್ಗೆ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಏನೂ ಆ್ಯಡ್ ಮಾಡ್ಕೊತಾ ಇಲ್ಲ, ಇಷ್ಟೇ ಸಾಕು ಇದಕ್ಕೆ ಒಗ್ಗರಣೆಗೆ. ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದನ್ನು ಸಾಂಬಾರಿಗೆ ಸೇರಿಸ್ಕೊಂಡ್ರೆ ಅಂದರೆ ಕಾಳುಳ್ಳಿ ಸಾರಿಗೆ ಸೇರಿಸ್ಕೊಂಡ್ರೆ ರೆಡಿ ಆಗುತ್ತೆ. ಇದು ಮುಂಚೆನೇ ನಾವು ಒಗ್ಗರಣೆ ಹಾಕ್ಬಿಟ್ರೆ ಟೇಸ್ಟ್ ಅಷ್ಟು ಕೊಡೋದಿಲ್ಲ. ಸಾಂಬಾರೆಲ್ಲ ಕುದಿಸ್ಕೊಂಡು ಲಾಸ್ಟಲ್ಲಿ ಎಣ್ಣೆ ಹಾಕ್ಕೊಬೋದು. ಅಥವಾ ನಾವು ಕುಕ್ಕರಲ್ಲಿ ಕಾಳೆಲ್ಲ ಹಾಕಿ ಮಸಾಲೆ ಹಾಕಿ ಒಟ್ಟಿಗೆ ಕೂಗಿಸ್ಕೊತೀವಿ ಅಂತಂದರೆ ಒಗ್ಗರಣೆ ಕೊಟ್ಟು ಒಟ್ಟಿಗೆನೇ ಲಾಸ್ಟಲ್ಲಿ ಮಾಡ್ಕೊಂಬಿಡ್ಬೋದು. ಇಲ್ಲ ಈ ಥರ ಆದರೂ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಬೋದು. ನಾನು ಹೇಳ್ದಂಗೆ ಸ್ವಲ್ಪ ಎಣ್ಣೆ ಮುಂದೆ ಇದ್ದರೆ ಸಾಂಬಾರು ಟೇಸ್ಟ್ ಸೂಪರ್ ಆಗಿರುತ್ತೆ. ಇದಕ್ಕೆ ಕಾಳುಳ್ಳಿ ಸಾರು, ಆ್ಯಕ್ಚುಲಿ ನಮ್ಮ ಮನೇಲಿ ಕಾಳುಳ್ಳಿ ಸಾಂಬಾರು ನಮ್ಮ ಅತ್ತೆ ಮಾಡೋ ಸ್ಟೈಲು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಇದನ್ನು ಹೇಳ್ತಾ ಇರ್ತಾರೆ, ನಾನ್ ವೆಜ್ಜಲ್ಲಿ ಮಟನ್ನು, ಚಿಕನ್ನು, ಲಿವರ್ ಫ್ರೈ ಮತ್ತು ಕಾಳುಳ್ಳಿ ಸಾಂಬಾರು, ಒಬ್ಬಟ್ಟು ಸಾಂಬಾರು, ಇದೆಲ್ಲ ಸ್ಪೆಸಿಫಿಕ್ಕಾಗಿ ಒಂದೊಂದು ಐಟಮ್ ಇದೆ ನಮ್ಮ ಮನೆಯವ್ರಿಗೆ. ಅದು ಚೇಂಜ್ ಮಾಡಬಾರ್ದು, ಟೇಸ್ಟ್ ಅವ್ರ ಅಮ್ಮ ಮಾಡೋ ಥರನೇ ಇರಬೇಕು. ಈಗಲೂ ಅಂತಿರ್ತಾರೆ, ನಿಮ್ಮ ಅತ್ತೆ ಮರ್ತೋಗ್ಬಿಡ್ತಾರೆ, ವಯಸ್ಸಾಗೋಗಿದೆ, ನಿಮ್ಮ ಅತ್ತೆ ಮರ್ತೋಗ್ಬಿಡ್ತಾರೆ, ಅದನ್ನೆಲ್ಲನೂ ನೋಡ್ಕೊ, ಅವ್ರು ಎಷ್ಟೆಷ್ಟು ಹಾಕ್ತಾಯಿದ್ದಾರೆ, ಏನೇನು ಮಾಡ್ತಾಯಿದ್ದಾರೆ. ಅಂದರೆ ಕ್ವಾಂಟಿಟಿ ಇವಾಗ ನಾನು ಜಾಸ್ತಿ ಬೇಕು ಅಂತಂದರೆ ಅವ್ರನ್ನೇ ಕೇಳಿ ಮಾಡೋದು. ಸೊ ಅದಕ್ಕಾಗಿ ಹಂಗೆ ಹೇಳ್ತಾನೆ ಇರ್ತಾರೆ. ಒಂದು ಕಡೆ ಸಾಂಬಾರು ರೆಡಿ ಆಯಿತು, ಇನ್ನೊಂದು ಕಡೆ ಪಲ್ಯನೂ ರೆಡಿ ಆಯಿತು. ಇದಕ್ಕೆ ನಾನು ಲಾಸ್ಟ್ ವೀಡಿಯೋಲ್ಲೇ ಹೇಳಿದ್ದೀನಿ, ಇದಕ್ಕೆ ನಾನು ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಎರಡನ್ನೂ ಫ್ರೈ ಮಾಡಿಕೊಂಡು, ಅಂದರೆ ಡ್ರೈ ಫ್ರೈ ಮಾಡಿಕೊಂಡು ತರಿಯಾಗಿ ಪೌಡ್ರ್ ಮಾಡಿಕೊಂಡು ಈ ಪಲ್ಯಗೆ ಲಾಸ್ಟಲ್ಲಿ ಗೋರಿಕಾಯಿ ಎಲ್ಲ ಬೆಂದಿದೆ, ಇನ್ನೇನು ಇಳಿಸ್ತೀವಿ ಅಂತ ಅಂದಾಗ ಲಾಸ್ಟಲ್ಲಿ ಈ ಪೌಡರ್ನ ಆ್ಯಡ್ ಮಾಡ್ಕೊಬೇಕು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಸಾಂಬಾರು ಆಯಿತು, ಪಲ್ಯನೂ ಆಯಿತು, ಕಾಯಿ ಹಾಲು ಆಯಿತು. ಇನ್ನೊಂದು ಕಡೆ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟು ಚಿತ್ರಾನ್ನ ಲೆಮನ್ ರೈಸ್ ಮಾಡಬೇಕಾದ್ರೆ ಕಡಲೆ ಬೀಜನ ಸಪ್ರೇಟಾಗಿ ಹುರಿದು ಎತ್ತಿಡ್ಕೊತೀನಿ. ನಾನು ಅದಕ್ಕೆ ಒಟ್ಟಿಗೆ ಹಾಕಿದ್ರೆ ಕಡಲೆ ಬೀಜ ಮೆತ್ತಗಾಗಿ ಹೋಗುತ್ತೆ. ಸೊ ಅದಕ್ಕೆ ಫಸ್ಟ್ ನಾನು ಏನು ಮಾಡ್ತೀನಿ, ಚಿತ್ರಾನ್ನ ಎಲ್ಲ ಮಾಡಬೇಕಾದ್ರೆ ಕಡಲೆ ಬೀಜನ ಫ್ರೈ ಮಾಡ್ಕೊಂಡು ಎತ್ತಿಡ್ಕೊತೀನಿ. ನೆಕ್ಸ್ಟ್ ಅದೇ ಎಣ್ಣೆಗೆನೇ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ.
ಈ ಚಿತ್ರಾನ್ನಕ್ಕೆ ಆನಿಯನ್ ಹಾಕಲ್ಲ, ಯಾಕೆ ಅಂತಂದರೆ ಇದು ಲೆಮನ್ ರೈಸ್ ಆಗಿರೋದ್ರಿಂದ ಈರುಳ್ಳಿ ಉಪಯೋಗಿಸ್ತಾ ಇಲ್ಲ. ದೇವಸ್ಥಾನದಲ್ಲಿ ಚಿತ್ರಾನ್ನ ಪ್ರಸಾದ ಕೊಡ್ತಾರಲ್ಲ, ಅದೇ ಥರನೇ ದೇವಸ್ಥಾನದ ಪ್ರಸಾದದ ಸ್ಟೈಲ್ ನಾನು ಮಾಡ್ತಾ ಇರೋದು. ಅದಕ್ಕಾಗಿ ಇದಕ್ಕೆ ಆನಿಯನ್ ಆ್ಯಡ್ ಮಾಡೋದಿಲ್ಲ. ಜಸ್ಟ್ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಬೇಕು. ಹಸಿಮೆಣ್ಸಿನ್ಕಾಯಿ ನಾವು ಫಸ್ಟೇ ಏನಕ್ಕೆ ಹಾಕ್ತೀವಿ ಅಂತಂದರೆ ಅದು ಸ್ವಲ್ಪ ಖಾರ ಬಿಡಲಿ, ಎಣ್ಣೆಯಲ್ಲಿ ಖಾರ ಬಿಡಲಿ ಅಂತಂದ್ಬಿಟ್ಟು ನಮಗೆ ರುಚಿಗೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ನೋಡಿಕೊಂಡು ಹಾಕ್ಕೊಬೇಕು. ಮತ್ತು ಅದಕ್ಕೇ ಸ್ವಲ್ಪ ಅರಿಶಿಣ ಮತ್ತು ಉಪ್ಪು. ನಾನು ಯೂಸ್ ಮಾಡೋದು ಹಿಮಾಲಯನ್ ಪಿಂಕ್ ಸಾಲ್ಟು ಯೂಸ್ ಮಾಡ್ತೀನಿ. ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆನೇ ತುರಿದಿರೋ ಅಂಥ ಕಾಯಿ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಷ್ಟೇ ಇದಕ್ಕೆ ಚಿತ್ರಾನ್ನ. ಈರುಳ್ಳಿ ಆಗಲಿ, ಬೇರೆ ಏನೋ ಈಗ ಕೆಲವರು ಈರುಳ್ಳಿ ಬಳಸ್ತಾರೆ ಮತ್ತು ಟೊಮೆಟೊ ಹಾಕ್ತಾರೆ, ಟೊಮೆಟೊ ಚಿತ್ರಾನ್ನ ಥರ ಆ ಥರ ಎಲ್ಲ ನಾನು ಇದು ಮಾಡ್ತಾಯಿಲ್ಲ. ದೇವಸ್ಥಾನದಲ್ಲಿ ಹೇಗೆ ಪ್ರಸಾದ ಕೊಡ್ತಾರೆ ಆ ಸ್ಟೈಲಲ್ಲಿ ಮಾಡ್ತಾ ಇರೋದು. ಅರ್ಜೆನ್ಸಿಲಂತೂ ನಮಗೆ ಕಾಯಿ ಇದ್ಬಿಟ್ರೆ ಚಿತ್ರಾನ್ನ ಫಟಾಫಟ್ ಅಂತ ಆಗೋಗುತ್ತೆ. ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ಗೆ ಆ್ಯಕ್ಚುಲಿ ಸ್ಕೂಲ್ ಟೈಮಿಂಗ್ಸಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ಇದು ನಮಗೆ ತುಂಬಾ ಸುಲಭವಾದ ಚಿತ್ರಾನ್ನ. 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಕಾಯಿ ಇತ್ತು ಮನೇಲಿ ಅಂತಂದರೆ ಈ ಚಿತ್ರಾನ್ನ ಮಾಡೋದಂತೂ ತುಂಬಾ ಈಸಿ. ಈ ಚಿತ್ರಾನ್ನ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ, ನನ್ನ ಮಕ್ಕಳಿಗೆ, ನನಗಂತೂ ಫೇವ್ರೆಟ್ ಇದು ಚಿತ್ರಾನ್ನ. ಇದಕ್ಕೆ ನಾನು ಬೇಯಿಸಿರೋ ಅಂಥ ಬಟಾಣಿ ಸೇರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಎಣ್ಣೆಯಲ್ಲಿ ನಾವು ತುಂಬ ಫ್ರೈ ಮಾಡ್ತಾ ಹೋದು ಅಂದರೆ ಮಾಡಲಿಕ್ಕಾಗೋದಿಲ್ಲ. ಬಟಾಣಿ ಬೇಯೋವರೆಗೂ ಫ್ರೈ ಮಾಡೋ ಅಷ್ಟರಲ್ಲಿ ಇದು ನಾವು ಮೆಣಸಿನ್ಕಾಯಿ ಏನು ಹಾಕಿರ್ತೀವಿ ಅದು ತುಂಬಾ ಕ್ರಿಸ್ಪಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕಾಗಿಯೇ ಫಸ್ಟು ಬಟಾಣಿನ ಬೇಯಿಸ್ಕೊಂಬಿಡ್ತೀನಿ. ಬಟಾಣಿ ಬೇಯಿಸ್ಕೊಂಡು ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆಗೋ ಅಷ್ಟರಲ್ಲಿ ಬಟಾಣಿ ಬೆಂದಿರುತ್ತೆ. ಸೊ ಬಟಾಣಿ ಮತ್ತು ಕಡಲೆ ಬೀಜ, ಹುರಿದಿರೋ ಅಂಥ ಕಡಲೆ ಬೀಜನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಆಗ ನೋಡಿ ಟೇಸ್ಟ್ ಸೂಪರಾಗಿರುತ್ತೆ. ಇದಕ್ಕೆ ನಾವು ಆ್ಯಕ್ಚುಲಿ ಇದು ಬಟಾಣಿ ಬಂದು ಆಪ್ಷನಲ್. ಬೇಕು ಅಂತಂದರೆ ನೀವು ಹಾಕೊಬೋದು, ಇಲ್ಲ ಅಂತಂದರೆ ಬಟಾಣಿನ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ರೆಗ್ಯುಲರಾಗಿ ಹಾಕ್ತೀನಿ. ಈ ಚಿತ್ರಾನ್ನ ಮಾಡಿದಾಗಂತೂ ರೆಗ್ಯುಲರಾಗಿ ಹಾಕ್ತೀನಿ. ನಾರ್ಮಲಾಗಿ ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀವಲ್ಲ ಆವಾಗ ಹಾಕೋದಿಲ್ಲ. ಚೆನ್ನಾಗಿ ಫ್ರೈ ಆದಮೇಲೆ ಕಾಯಿ ಎಲ್ಲ ಚೆನ್ನಾಗಿ ಒಂದು 10 ನಿಮಿಷ ಎಣ್ಣೆ ಬಿಡುತ್ತೆ ಸೈಡಲ್ಲಿ. ಫ್ರೈ ಆದಮೇಲೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಬೇಕು. ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಲೆಮನ್ ರೈಸ್ ಚಿತ್ರಾನ್ನ ರೆಡಿಯಾಗಿದೆ. ಆ್ಯಕ್ಚುಲಿ ಯಾರಿಗಾದರೂ ಈ ರೆಸಿಪಿ ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸತಿ ಟ್ರೈ ಮಾಡಿ. ಅರ್ಜೆನ್ಸಿಗೆ ಫಟಾಫಟ್ ಅಂತ ಬೇಗ ಆಗೋಗುತ್ತೆ ಮತ್ತು ಟೇಸ್ಟು ಅಷ್ಟೇ ಆಸಮ್ ಆಗಿರುತ್ತೆ. ಒಂದು ಸತಿ ಈ ಚಿತ್ರಾನ್ನ ಮಾಡಿದ್ರೆ ಈರುಳ್ಳಿ ಹಾಕಿ ನಾವೇನು ಮಾಡಿರ್ತೀವಿ ಆ ಚಿತ್ರಾನ್ನ ಬಿಟ್ಟೇ ಬಿಡ್ತೀರ. ಆ ಚಿತ್ರಾನ್ನ ಮಾಡೋದೇ ಇಲ್ಲ. ಯೂಶ್ವಲಿ ನಮ್ಮ ಮನೆಗೆ ಇದೇ ಥರ ಜಾಸ್ತಿ ಮಾಡೋದು. ಒಂದು ಕಡೆ ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ, ಇನ್ನೊಂದು ಕಡೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು, ಅಂದರೆ ಎಡೆ ಹಾಕೋದಕ್ಕೆ. ನೋಡಿ ಬೆಳಗ್ಗೆ ಹಾಕಿದ ರಂಗೋಲಿ ಆಲ್ರೆಡಿ ಯಾರೋ ಕೆಡಿಸ್ಬಿಟ್ಟಿದ್ದಾರೆ. ಬಿಕಾಸ್ ಅಲ್ಲಿ ಗೇಟ್ ಹತ್ರ ಯಾರೋ ಓಡಾಡಬೇಕಾದ್ರೆ ಯಾರೋ ಕಾಲಲ್ಲಿ ಉಜ್ಕೊಂಡು ಹೋಗಿದ್ದಾರೆ. ಆಲ್ರೆಡಿ ನಾನು ಹಾಕಿರೋ ರಂಗೋಲೆ ಬೆಳಗ್ಗೆನೇ ಕೆಡಿಸೋಗಿದೆ. ಅದಕ್ಕೆ 1 ಅವರ್ ಕಷ್ಟಪಟ್ಟು ರಂಗೋಲಿಗೆ ಫಿಲ್ ಮಾಡಿ ಕಲರ್ಸ್ ಎಲ್ಲನೂ ಹಾಕಿದ್ದಾಯಿತು. ನೋಡಿ ನಮ್ಮನೆ ಗಣೇಶ ಹಬ್ಬ ಈ ಥರ ಸಿಂಪಲ್ ಆಗಿರುತ್ತೆ. ನಾವು ಯಾವುದೇ ಥರದ ಗೌರಿ ಗಣೇಶೋದಿಲ್ಲ. ನನ್ನ ಮಕ್ಳಿಗೆ ಆ್ಯಕ್ಚುಲಿ ಗೌರಿ ಗಣೇಶ ಹಬ್ಬಕ್ಕೆ ಗಣೇಶ ತೊಗೊಂಬಂದು ಕೂರಿಸಿ ಮಾಡೋದಕ್ಕೆ ತುಂಬಾ ಇಷ್ಟ. ನನ್ನ ದೊಡ್ಡ ಮಗಳು ಯೂಶ್ವಲಿ ಯಾವಾಗಲೂ ಕೇಳೋಳು, ಅವಳು ಚಿಕ್ಕ ಮಗು ಇದ್ದಾಗ, ಯಾಕೆ ನಮ್ಮನೆ ಗಣೇಶ ಕೂಡ್ಸಲ್ಲ, ನಮ್ಮನೆಗೂ ಗಣೇಶ ಕೂಡಿಸ್ಬೋದಲ್ಲ ಅಂತ. ಈಗ ನಾನು ಚಿಕ್ಕ ಮಗಳೂ ಅದನ್ನೇ ಹಿಡ್ಕೊಂಡಿದ್ದಾಳೆ, ಪ್ಲೀಸ್ ಅಪ್ಪ ಗಣೇಶ ಕೂಡ್ಸೋಣ ಅಂತ. ಬಿಕಾಸ್ ಅದು ತುಂಬ ಮೈಲಿಗೆಯಿಂದ ಮಾಡಬೇಕು. ಮತ್ತು ಕೆಲವ್ರು ಹೇಳ್ತಾರೆ ಒಬ್ರೊಬ್ರಿಗೆ ಬರುತ್ತೆ, ಒಬ್ರೊಬ್ರಿಗೆ ಬರೋದಿಲ್ಲ ಅಂತಂದ್ಬಿಟ್ಟು. ಅದಕ್ಕಾಗಿ ಸುಮ್ಮನೆ ಯಾಕೆ 2 ಮನ್ಸಲ್ಲಿ ಮಾಡಬೇಕು, ಮುಂಚೆಯಿಂದನೂ ಮಾಡ್ಕೊಂಬಂದಿಲ್ಲ, ಬೇಡ ಅಂತ ಅಂದ್ಕೊಂಡು ನಾವು ಅದು ಯಾವುದೇ ಥರದನ್ನು ಗಣೇಶ ಕೂರಿಸೋದಿಲ್ಲ. ನೋಡಿ ಈ ಥರ ದೇವರ ಮುಂದೆ ಈ ಥರ ನೈವೇದ್ಯ ಅಂದರೆ ತೀರ್ಥಕಾಯಿ, ನಾವು ಶ್ರಾವಣದಲ್ಲಿ ತೀರ್ಥಕಾಯಿ ಏನು ಮಾಡಿಸ್ಕೊಂಬಂದಿರ್ತೀವಿ ಅದನ್ನು ಕಾಯಿ ಹೊಡೆದು ಈ ಥರ ದೇವರಿಗೆ ನೈವೇದ್ಯ ಇಟ್ಟು ಆ ಪ್ರಸಾದನ ನಾವು ತೀರ್ಥಕಾಯಿ, ಶ್ರಾವಣದಲ್ಲಿ ತೀರ್ಥಕಾಯಿ ನಾವು ಏನು ಮಾಡಿಸ್ಕೊಂಬಂದಿರ್ತೀವಿ ಅದನ್ನು ಹೊಡೆದು ಈ ಥರ ನೈವೇದ್ಯ ದೇವರಿಗೆ ಎಡೆ ಹಾಕೋವರೆಗೂ ನಾವು ನಾನ್ ವೆಜ್ ಮುಟ್ಟೋಂಗಿಲ್ಲ. ಅಂದರೆ ನಾನ್ ವೆಜ್ ಶ್ರಾವಣ ಆದರೂ ಕೂಡ ನಾವು ನಾನ್ ವೆಜ್ ತಿನ್ನೋಂಗಿಲ್ಲ. ಆ್ಯಕ್ಚುಲಿ ನಾವು ಶ್ರಾವಣದಲ್ಲಿ ನಾನ್ ವೆಜ್ ಸ್ಟಾರ್ಟ್ ಆದಾಗ ನಾನ್ ವೆಜ್ ಬಿಟ್ಟರೆ ಗಣೇಶ ಹಬ್ಬ ಆಗೋವರೆಗೂ ತಿನ್ನೋಂಗಿಲ್ಲ. ಕೆಲವರು ಶ್ರಾವಣ ಆದ ತಕ್ಷಣ ತಿಂತಾರೆ. ಸೊ ನಾವು
ಗಣೇಶ ಹಬ್ಬ ಆಗೋವರೆಗೂ ತಿನ್ನೋಂಗಿಲ್ಲ. ಬಿಕಾಸ್ ಇದಕ್ಕೋಸ್ಕರನೇ ನಾನು ಲಾಸ್ಟ್ ವಿಡಿಯೋ ಯಾರಾದರೂ ನನ್ನ ಹಳೇ ಮನೆ ದೇವಸ್ಥಾನಕ್ಕೆ ಹೋಗಿದ್ದು ವಿಡಿಯೋ ನೋಡಿದ್ದಿದ್ರೆ ಆ್ಯಕ್ಚುಲಿ ನಿಮಗೆ ಗೊತ್ತಾಗಿರುತ್ತೆ. ನಾನು ಆ ವ್ಲಾಗಲ್ಲೂ ಹೇಳಿದ್ದೆ, ತೀರ್ಥಕಾಯಿ ತಂದು ನಾವು ನೈವೇದ್ಯ ಮಾಡಿದ ಮೇಲೇ ನಾವು ಆ ಪ್ರಸಾದನ ಅಂದರೆ ತೊಗೊತೀವಿ. ಅಂದರೆ 2 ನಾವು ನೈವೇದ್ಯ ಏನು ಮಾಡಿರ್ತೀವಿ ಆ 2 ಬಾಳೆ ಎಲೆಯಲ್ಲಿರೋ ಪ್ರಸಾದನ ಒಬ್ರೊಬ್ರು ತೊಗೊತೀವಿ. ಅಂದರೆ ಒಂದು ಎಲೆ ಪ್ರಸಾದನ ನಮ್ಮ ಅತ್ತೆ ಮಾವ ಶೇರ್ ಮಾಡ್ತಾರೆ, ಇನ್ನೊಂದು ಎಲೆ ಪ್ರಸಾದನ ನಾವು 4 ಜನ ಶೇರ್ ಮಾಡ್ತೀವಿ. ಅಂದರೆ ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲ ಶೇರ್ ಮಾಡ್ತೀವಿ. ಈಗ ನನ್ನ ದೊಡ್ಡ ಮಗಳು ಇಲ್ಲದೆ ಇರೋ ಕಾರಣ ಇವಾಗ ನಾವು ಶೇರ್ ಮಾಡಬೇಕಾಗಿತ್ತು. ಅವಳೊಬ್ಬಳು ಮಿಸ್ ಆದಳು ಈ ಹಬ್ಬದಲ್ಲಿ. ತುಂಬಾ ಮಿಸ್ಸಿಂಗ್ ಅಂತ ಅನ್ನಿಸ್ತು. ಅಡುಗೆ ಮಾಡಬೇಕಾದ್ರೆಲ್ಲನೂ ತುಂಬ ಮಿಸ್ಸಿಂಗ್ ಅನ್ನಿಸ್ತಾಯಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವಳು ಓದಕ್ಕೆ ಹೋಗಿರೋದ್ರಿಂದ ನಾವು ಅಷ್ಟು ಇದು ಮಾಡೋಕ್ಕಾಗೋದಿಲ್ಲ. ಓಕೆ, ಆ 3 ಇಯರ್ಸ್ ಬೇಗ ಮುಗೀಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಅಲ್ಲಿ ಓಕೆ ಎಲ್ಲ ಊಟ ಮುಗಿಸ್ಕೊಂಡು ನಾವು ಊಟ ಮಾಡೋಷ್ಟರಲ್ಲೇ ಸಂಜೆ 4 ಗಂಟೆ ಆಗೋಗಿತ್ತು. ಎಲ್ಲ ಮುಗಿಸಿ ಪೂಜೆ ಮುಗಿಸೋ ಅಷ್ಟರಲ್ಲಿ ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಹೊರಟಿದ್ದು ನಮ್ಮಮ್ಮ ಮನೆಗೆ. ಇಲ್ಲಿ ನಮ್ಮಮ್ಮ ಮನೆ ಹತ್ರ ಗಣೇಶ ಕೂರಿಸಿದ್ರು. ಇಲ್ಲಂತೂ ತುಂಬ ಜೋರಾಗೇನೆ ಗಣೇಶ ಎಲ್ಲ ಆಗಿ ಲಾಸ್ಟಲ್ಲಿ ಇನ್ನೇನು ಗಣೇಶನ ಬಿಡೋ ಟೈಮ್ಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಓಕೆ, ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.